ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಈಗ ಡಿವಿಡೆಂಡ್, ಲೆಟ್ ಇಟ್ ಬಿ ಎನಿ ಟೈಪ್ ಆಫ್ ಪಾಲಿನಾಮಿಯಲ್. ಎನಿ ಟೈಪ್ ಆಫ್ ಪಾಲಿನಾಮಿಯಲ್ ಅಂದ್ರೆ ಕ್ಯೂಬಿಕ್ ಆಗಿರ್ಲಿ, ಕ್ವಾಡ್ರಾಟಿಕ್ ಆಗಿರ್ಲಿ, ಲೀನಿಯರ್ ಆಗಿರ್ಲಿ, ಕಾನ್ಸ್ಟೆಂಟ್ ಆಗಿರ್ಲಿ, ವಿ ಆರ್ ನಾಟ್ ವರಿಡ್. ಬಟ್ ಡಿವೈಸರ್ ನ ನಾವೇನ್ ಫಿಕ್ಸ್ ಮಾಡೋಣ ಅಂದ್ರೆ ವಿ ವಿಲ್ ಫಿಕ್ಸ್ ಓನ್ಲಿ ಲೀನಿಯರ್ ಪಾಲಿನಾಮಿಯಲ್ ನ ಫಿಕ್ಸ್ ಮಾಡೋಣ. So what is the divisor of any dividend? Linear polynomial. Linear polynomial ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇರಬೇಕು? What is the general form of linear polynomial? ax plus b. ನಾವು ಕೈಗೆ ಸ್ಟಾರ್ಟಿಂಗ್ ಆಫ್ ದ polynomial ಚಾಪ್ಟರ್ ಮಾಡಿದೀವಿ. ax plus b ಫಾರ್ಮ್ ಅಲ್ಲಿ ಇರುತ್ತೆ. ಅಂದ್ರೆ the power of x is 1. The power of x is 1 ತರ ಇರುತ್ತೆ. ಈಗ ಏನ್ ಮಾಡೋಣ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಬರೀತೀನಿ. I'll write one example. Just concentrate on this example. ಈಗ x cube plus 4x squared minus 3x plus 2 ಅಂತ ಒಂದು ಬರ್ತಿದ್ದೀನಿ. I have to divide this polynomial by say x minus 1 ಇಂದ ಡಿವೈಡ್ ಮಾಡಬೇಕು. ಗೊತ್ತಾಗ್ತಿದೆಯಾ ನಾನು ಹೇಳ್ತಾ ಇರೋದು? ಸಿ ಒಂದು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. 7 ನ 2 ಇಂದ ಡಿವೈಡ್ ಮಾಡಬೇಕು. ನಂಬರ್ಸ್ ಅಲ್ಲಿ ಹೇಳ್ತಾ ಇದೀವಿ. x cube plus 4x squared minus 3x plus 2 ನ ಯಾವ್ದ್ರಿಂದ ಡಿವೈಡ್ ಮಾಡಬೇಕು? x minus 1. ಸೊ ಎರಡೂ ಪ್ರಾಬ್ಲಮ್ ಒಂದೇ ತರ, ಕರೆಕ್ಟಾ? ಎರಡೂ ಪ್ರಾಬ್ಲಮ್ ಒಂದೇ ತರ. ಆದ್ರೆ there is a difficulty task here. Why? Because you are making the involvement of what? Polynomial. You are involving polynomials. ಅದನ್ನ ಹೆಂಗ್ ಮಾಡೋದು ಅಂದ್ರೆ we can do this by the help of what division? Long division. ಲಾಂಗ್ ಡಿವಿಷನ್ ನಮಗೆ ಗೊತ್ತು ಮಾಡೋದು, ತುಂಬಾ ಪ್ರೈಮರಿಲೂ ಎಲ್ಲ ಓದಿರ್ತೀವಿ. ಹೆಂಗೆ ಲಾಂಗ್ ಡಿವಿಷನ್ ಅಂದ್ರೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ 4x squared minus 3x plus 2, correct? And I have to divide this dividend by x minus 1 x minus 1 ಡಿವೈಡ್ ಮಾಡಬೇಕು. ಈಗ ಡಿವೈಡ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಇಲ್ಲ ನಿಮಿಷ ನೋಡ್ಕೊಳ್ಳಿ ಕೇರ್ಫುಲ್ ಆಗಿ. x ಇದೆ, x ಕ್ಯೂಬ್ ಬರಬೇಕು ಅಂದ್ರೆ ಐ ಹ್ಯಾವ್ ಟು ಮಲ್ಟಿಪ್ಲೈ ಬೈ x ಸ್ಕ್ವೇರ್. ಅಂದ್ರೆ ಕೋಶೆಂಟ್ ಹುಡುಕ್ತಾ ಇದೀವಿ. ಸೊ x ನ x ಸ್ಕ್ವೇರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ x ಕ್ಯೂಬ್, ಮೈನಸ್ 1 ನ x ಸ್ಕ್ವೇರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ x ಸ್ಕ್ವೇರ್. ಸೊ ಏನ್ ಮಾಡಬೇಕು? ಚೇಂಜ್ ಆಫ್ ಸೈನ್. ಸೊ ಪ್ಲಸ್ x ಕ್ಯೂಬ್ ಮೈನಸ್ x ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಸೊ 4x squared plus x squared 5x squared minus 3x plus 2, ಕರೆಕ್ಟಾ? ಈಗ ಏನ್ ಮಾಡಬೇಕು? x ಇದೆ, 5x squared ಬರಬೇಕು ಅಂದ್ರೆ ಏನ್ ಮಾಡಬೇಕು? ಐ ಹ್ಯಾವ್ ಟು ಮಲ್ಟಿಪ್ಲೈ ಬೈ 5x. ಸೊ x into 5x becomes 5x squared minus 1 into 5x becomes minus 5x. ಸೊ ಈಗ ಮತ್ತೆ ಚೇಂಜ್ ಆಫ್ ಸೈನ್ ಮಾಡಿದ್ರೆ ಮೈನಸ್ ಪ್ಲಸ್. ಗೊತ್ತಲ್ಲ ಚೇಂಜ್ ಆಫ್ ಸೈನ್ ಮಾಡೋದು? ಇದ್ರ ಸೈನ್ ಬಂದು ಪ್ಲಸ್, ಸೊ ಪ್ಲಸ್ ಇರೋದು ಮೈನಸ್. ಸೊ 5x squared minus 5x squared 0 minus 3x plus minus 3x plus 5x 2x plus 2. ಈಗ x ಇದೆ, ನಮ್ಗೆ 2x ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? 2 ಇಂದ ಮಲ್ಟಿಪ್ಲೈ ಮಾಡ್ಬೇಕು, ಕರೆಕ್ಟಾ? ಸೊ ಏನಾಗತ್ತಾಗ 2x minus 2, ಕರೆಕ್ಟಾ? x into 2 2x minus 1 into plus 2 minus 2. ಸೊ ಈಗ ಚೇಂಜ್ ಆಫ್ ಸೈನ್ ಮಾಡೋಣ. ಚೇಂಜ್ ಆಫ್ ಸೈನ್ ಮಾಡಿದ್ರೆ ಏನಾಗುತ್ತೆ? ಮೈನಸ್ ಮತ್ತೆ ಪ್ಲಸ್, ಕರೆಕ್ಟಾ? ಸೊ ಪ್ಲಸ್ 2x minus 2x ಕ್ಯಾನ್ಸಲ್ ಆಗುತ್ತೆ. ಸೊ ಪ್ಲಸ್ 2 plus 2 4 ಬಂದ್ರು, ಕರೆಕ್ಟಾ? Now when you perform the division x cube plus 4x squared minus 3x plus 2 by x minus 1, ಏನ್ ಕೋಶೆಂಟ್ ಬಂತು? x squared plus 5x plus 2 ಬಂತು. What is the remainder? 4 ಬಂತು, ಕರೆಕ್ಟಾ? ಬಟ್ ಏನ್ ಪ್ರೋಸೆಸ್ ಆಯ್ತು ನೀವು ಮಾಡಿದ್ದು?
ಲಾಂಗ್ ಡಿವಿಷನ್ ಪ್ರೊಸೆಸ್. ಈಗ ನನ್ಗೇನು ಅಂದ್ರೆ ಈ ಪಾಲಿನಾಮಿಯಲ್ ನ ಇದರಿಂದ ನಾನು ಡಿವೈಡ್ ಮಾಡ್ತೀನಿ. ನಂಗೆ ಲಾಂಗ್ ಡಿವಿಷನ್ ಮಾಡಿದ್ರೆ ವಾಟ್ ಟೂ ಥಿಂಗ್ಸ್ ಐ ಗೆಟ್. ವಿಚ್ ಟೂ ಥಿಂಗ್ಸ್ ಐ ಗೆಟ್? ಐ ಗೆಟ್ ಕೋಶಂಟ್ ಅಂಡ್ ರಿಮೈಂಡರ್ ಎರಡೂ ಸಿಗತ್ತೆ ನನಗೆ. ಬಟ್ ರಿಮೈಂಡರ್ ಥಿಯರಮ್ ಏನ್ ಹೇಳ್ತಾನೆ ಅಂದ್ರೆ ನಂಗೆ ಕೋಶಂಟ್ ಬೇಡ, ಬರೀ ರಿಮೈಂಡರ್ ಸಾಕು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಈಗ ನನಗೆ ರಿಮೈಂಡರ್ ಯಾವಾಗ ಬರುತ್ತೆ? ನನಗೆ ಯಾವಾಗ ರಿಮೈಂಡರ್ ಸಿಗತ್ತೆ? ವೆನ್ ಐ ಡೂ ಡಿವಿಷನ್, ರೈಟ್? When we will get reminder? When we do division. But division ಮಾಡಿದಾಗ ನನ್ಗೆ ಏನ್ ಸಿಕ್ತು? ಕೋಶಂಟ್ ಸಿಕ್ತು, ರಿಮೈಂಡರ್ ಸಿಕ್ತು. ಬಟ್ ನನಗೆ ಕೋಶಂಟ್ ಬೇಡಪ್ಪ, ನಂಗೆ ಏನ್ ಬೇಕು ಬರೀ ಈಗ ನಾನು ಯಾವ್ದೋ ಫಂಕ್ಷನ್ ಹೋಗಿರ್ತೀನಿ ಊಟಕ್ಕೆ, ನನ್ಗೆ ಸಾರನ್ನ ಬೇಡ, ನಾನೇನ್ ಮಾಡ್ತೀನಿ? ನನ್ಗೆ ಏನ್ ಬೇಕೋ ಅದು ಹಾಕ್ಸ್ಕೋತೀನಿ. ಕರೆಕ್ಟ್? ಚಿತ್ರಾನ್ನ ಸಾಕು, ನನಗೆ ಪಾಯಸ ಸಾಕು, ಸ್ವೀಟ್ ಸಾಕು, ಖಾರ ಬೇಡ ಇರತ್ತೆ, ಆದ್ರೆ ನನಗೆ ಬೇಡ. ಯಾಕೆ ವೇಸ್ಟ್ ಮಾಡ್ತೀನಿ ಅನ್ನೋ ಬೇರೆ ಕ್ಯಾಟಗರಿ. ನಾವು ಮ್ಯಾಥ್ಸ್ ಅಲ್ಲಿ ಹಂಗೆ ವೇಸ್ಟ್ ಮಾಡಲ್ಲ. ಈಗ ಏನ್ ಮಾಡ್ಬೇಕು ನಾನು? ಐ ಆಮ್ ಡಿವೈಡಿಂಗ್ ಎಕ್ಸ್ ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ಡ್ ಮೈನಸ್ 3x ಪ್ಲಸ್ 2 ಡಿವೈಡೆಡ್ ಬೈ x ಮೈನಸ್ 1 ಅಂಡ್ ಐ ಶುಡ್ ಗೆಟ್ ಓನ್ಲಿ ದ ರಿಮೈಂಡರ್. ಐ ಡೋಂಟ್ ವಾಂಟ್ ಕೋಶಂಟ್. ಅವಾಗ ಯಾರು ಹೆಲ್ಪ್ ಮಾಡ್ತಾರೆ ಅಂದ್ರೆ ರಿಮೈಂಡರ್ ಥಿಯರಮ್ ಹೆಲ್ಪ್ ಮಾಡ್ತಾರೆ. ಏನ್ ರಿಮೈಂಡರ್ ಥಿಯರಮ್ ಅಂದ್ರೆ ಈಗ ಇದ್ರದ್ದು ಝೀರೋ ಹೇಳ್ಬೇಕು ನೀವು ನನಗೆ. ವಾಟ್ ಇಸ್ ದ ಝೀರೋ ಆಫ್ ದ ಡಿನಾಮಿನೇಟರ್? 1 ಝೀರೋ ಆಫ್ ದ ಡಿನಾಮಿನೇಟರ್ ಅರ್ಥ ಆಗತ್ತೆ ತಾನೆ? ಅಂದ್ರೆ ಝೀರೋ ಆಫ್ ದಿ ಡಿವೈಸರ್ ನ ಕೇಳ್ತಾರ ನಿಮ್ಗೆ. ಕರೆಕ್ಟ್? 1 ತಾನೆ? ಆ 1 ಅನ್ನ ತಗೊಂಡೋಗಿ ಡಿವಿಡೆಂಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ? 1. ಸೊ ಈಗ ಏನಾಯ್ತು? x ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ಡ್ ಮೈನಸ್ 3x ಪ್ಲಸ್ 2 is a polynomial function. ನನಗೆ x ಗೆ ಏನ್ ಹಾಕಿ ಅಂದ? 1. ಬಟ್ ಯಾಕೆ 1 ಸಬ್ಸ್ಟಿಟ್ಯೂಟ್ ಮಾಡಿ ಅನ್ನೋದು ಅರ್ಥ ಆಯ್ತಾ? ಝೀರೋ ಆಫ್ ದಿ ಡಿವೈಸರ್. 1 ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗತ್ತೆ? 1 ಪ್ಲಸ್ 4 ಮೈನಸ್ 3 ಪ್ಲಸ್ 2 ಬರುತ್ತೆ. ಕರೆಕ್ಟಾ? 1 ಪ್ಲಸ್ 4 5, 5 ಮೈನಸ್ 3 2, 2 ಪ್ಲಸ್ 2 ಏನ್ ಬಂತು? ಏನದು? ರಿಮೈಂಡರ್ ತಾನೆ? ಇಲ್ಲಿ ಎಷ್ಟು ದೊಡ್ಡದಾಗ ಬಂತು? ಆಯ್ತಲ್ಲ? ಅರ್ಥ ಆಯ್ತಾ? ಈಗ ನೋಡಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸಿ, ಕ್ವಶನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಫೈಂಡ್ ದ ರಿಮೈಂಡರ್ when 3x cube minus 4x squared plus x minus 1 is divided by 2x plus 1 ಅಂತ ಅನ್ಕೊಳ್ಳೋಣ. ಇದೆಲ್ಲ ಎಕ್ಸ್ಟ್ರಾ ಕ್ವಶನ್ ನೋಟ್ ಮಾಡ್ಕೋಬೇಕು ನೀವು. ಫಿಲಂ ನೋಡ್ತಾ ಇಲ್ಲ ಇಲ್ಲಿ. ಫೈಂಡ್ ದ ರಿಮೈಂಡರ್ when 3x cube minus 4x squared plus x plus minus 1 is divided by 2x plus 1. ಈ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಈಗ ಏನ್ ಮಾಡ್ಬೇಕು ನಾವು? ಕ್ವಶನ್ ಹೇಳಿ. 3x cube minus 4x squared plus x minus 4x squared plus x minus 1 should be divided by 2x plus 1. 2x plus 1. ಈಗ ನಮಗೆ ಕ್ವಶನ್ ಕರೆಕ್ಟ್ ಆಗಿ ನೀವು ಅರ್ಥ ಆದ್ರೆ we are asked us to find only the ರಿಮೈಂಡರ್. ಕ್ವಶನ್ ಬೇಕಾ? ಬೇಡ. ಕರೆಕ್ಟ್ ತಾನೆ? ಈಗ ನನಗೆ ಎರಡು ಥಾಟ್ ಇದೆ. ಒಂದು ಲಾಂಗ್ ಡಿವಿಷನ್ ಅಲ್ಲಿ ಮಾಡಬಹುದು, ಲಾಂಗ್ ಡಿವಿಷನ್ ಅಲ್ಲಿ ಮಾಡಬಹುದು.
ಲಾಂಗ್ ಡಿವಿಷನ್ ಅಲ್ಲಿ ಮಾಡಿದ್ರೆ ಏನ್ ಸಿಗತ್ತೆ ನಮ್ಗೆ? ಕೋಶನ್ 2 ಸಿಗತ್ತೆ, ರಿಮೈಂಡರ್ ಸಿಗತ್ತೆ. ಬಟ್ ಅವ್ರು ಕೇಳಿರೋದು ಬರೀ ರಿಮೈಂಡರ್. They don't want quotient. So what is the remainder theorem? The remainder theorem is I have to find the zero of the denominator. What is the zero of the denominator? 2x plus 1 the zero n. 2x plus 1 0 ಆದ್ರೆ x ಏನಾಗುತ್ತೆ? ಇಲ್ಲಿ ಫಿಲಮ್ ಅಲ್ಲ ಮ್ಯಾಥ್ಸ್ ಅಂದ್ರೆ ವರ್ಕ್ ಮಾಡಬೇಕು. 2x plus 1 is equal to 0 ಆದ್ರೆ what is x? X is equal to minus 1 by 2. ನಾನು ಬರ್ದಿದ್ನ ಓದೋದು. ಈಗ ಏನ್ ಮಾಡ್ಬೇಕು? ಬೈ ರಿಮೈಂಡರ್ ಥಿಯರಮ್ ಅದನ್ನ ಎಲ್ಲಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು? x ಕರೆಕ್ಟಾ? ಸಬ್ಸ್ಟಿಟ್ಯೂಟ್ ಮಾಡಿದೀನ ನೋಡಿ. ಈಗ ಮೈನಸ್ ಕ್ಯೂಬ್ ಏನು? ಮೈನಸ್ 2 ಕ್ಯೂಬ್ ಎಷ್ಟು? 8 ಮೈನಸ್ ಸಾರಿ ಮೈನಸ್ ಸ್ಕ್ವೇರ್ ಬರೀಬೇಕಿತ್ತು. ಸ್ಕ್ವೇರ್ ತಾನೆ? ಮೈನಸ್ ಸ್ಕ್ವೇರ್ ಏನು? ಪ್ಲಸ್ 4 ಮೈನಸ್ 1 ಸ್ಕ್ವೇರ್ 4 ಅಂದ್ರೆ 4/4 ಮೈನಸ್ 1/2 ಮೈನಸ್ 1. ಕರೆಕ್ಟ್ ಇದೆಯಾ ನೋಡಿ? ಸರಿಗಿದೆಯಾ? ಸೊ ಈಗ ಏನಾಯ್ತು? ದಿಸ್ ಇಸ್ ಮೈನಸ್ 3/8 ಮೈನಸ್ 1/2 ಮೈನಸ್ 2. ಏನೋ ಮಾಡಿದ್ರೆ ಆನ್ಸರ್ ಬರತ್ತೆ ಇಲ್ಲಿ ಕರೆಕ್ಟಾ? ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಬರುತ್ತೆ. ಹೆಂಗ್ ಸಾಲ್ವ್ ಮಾಡ್ತೀರಾ ಇದನ್ನ? ರ್ಯಾಷನಲ್ ನಂಬರ್ಸ್ LCM ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ಸಮ್ ನಂಬರ್. ಸೊ ವಾಟ್ ಡಸ್ ದಿಸ್ ನಂಬರ್ ರೆಪ್ರೆಸೆಂಟ್? ಇಟ್ಸ್ ದ ರಿಮೈಂಡರ್ ವೆನ್ 3x cube minus 4x squared plus x minus 1 is divided by 2x plus 1. ಅರ್ಥ ಆಯ್ತಾ? ಅದೇನು ಅಂತ ನೀವು ಮನೇಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದೇನ್ ಕಾನ್ಸೆಪ್ಟ್ ಇದು? ರಿಮೈಂಡರ್ ಥಿಯರಮ್. ರಿಮೈಂಡರ್ ಥಿಯರಮ್ is helpful only when you do only remainder. ಕ್ವಶನ್ ನೋಡಿ, ನಾನು ಅದಕ್ಕೆ ವರ್ಕ್ಶೀಟ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ. ಯಾವ ಪ್ರಾಬ್ಲಮ್ ಅಪ್ಪ ಅಂದ್ರೆ ಇಲ್ಲೇ ಇದೆ ನೋಡಿ. ಒಂದ್ ಸ್ವಲ್ಪ ಪೇಜ್ ನಂಬರ್ 11 ಓಪನ್ ಮಾಡಿ. ಪೇಜ್ ನಂಬರ್ 11 ಅಲ್ಲಿ ಲಾಸ್ಟ್ ಕ್ವಶನ್ ಏನಿದೆ ಅಲ್ಲಿ ಅಂದ್ರೆ 6th ಕ್ವಶನ್ ಏನೋ ಇದೆಯಲ್ಲ, ಏನದು? 6th ಎಷ್ಟನೇ ಕ್ವಶನ್ ಅದು? ನಿಮಿಷ. ಕ್ವಶನ್ ನಂಬರ್ 1 ಸಾರಿ ಏನಿದೆ? 3x cube plus ಅದೇ ನಾನು ಹೇಳ್ತೆ. ಕ್ವಶನ್ ಏನಿದೆ? ಡಿವೈಡ್. ಇಂಗ್ಲಿಷ್ ಓದಿ. ಡಿವೈಡ್ 3x cube plus 16x squared plus 21x plus 20 by x plus 4. ಡಿವೈಡ್ ಅಂದ್ರೆ ಏನು? ಡಿವಿಷನ್ ಮಾಡಬೇಕು. ಡಿವಿಷನ್ ಮಾಡಿದ್ರೆ ಏನ್ ಸಿಗತ್ತೆ? ಕೋಶಂಟ್ ರಿಮೈಂಡರ್. ಎರಡು ಮಾಡ್ಬೇಕಲ್ಲಿ. ಅರ್ಥ ಆಯ್ತಾ ಕ್ವಶನ್? ಅಂದ್ರೆ ಯಾವ ಮೆಥಡ್ ಯೂಸ್ ಮಾಡ್ತೀರಾ ಅಲ್ಲಿ? ಲಾಂಗ್ ಡಿವಿಷನ್ ಯೂಸ್ ಮಾಡಬೇಕು. ಸೆಕೆಂಡ್ ಕ್ವಶನ್ ಓದಿ. ಫೈಂಡ್ ದ ಕೋಶಂಟ್ ಅಂಡ್ ರಿಮೈಂಡರ್ ಆನ್ ಡಿವೈಡಿಂಗ್ x cube minus 3x squared plus 5x minus 3. ಕೋಶಂಟ್ ಹುಡುಕ್ಬೇಕು, ರಿಮೈಂಡರ್ ಹುಡುಕ್ಬೇಕು ಅಂದ್ರೆ ಯಾವ ಮೆಥಡ್ ಯೂಸ್ ಮಾಡ್ತೀರಾ? ಲಾಂಗ್ ಡಿವಿಷನ್ ಹೋಗ್ಬೇಕು. ಅದೇ ಕ್ವಶನ್ ನಂಬರ್ 3 ಬನ್ನಿ. ಫೈಂಡ್ ದ ರಿಮೈಂಡರ್ ವೆನ್ x power 4 plus x cube minus 2x squared plus x plus 1 is divided by x minus 1 ಅಂತಿದೆ. ಏನ್ ಹುಡುಕ್ಬೇಕು? ಬರೀ ರಿಮೈಂಡರ್. ಅಫ್ಕೋರ್ಸ್ ಲಾಂಗ್ ಡಿವಿಷನ್ ಮಾಡ್ಬೋದು, ಬಟ್ ಯಾವ್ದು ಈಸಿ? ರಿಮೈಂಡರ್ ಥಿಯರಮ್ ಈಸಿ. ಅರ್ಥ ಆಯ್ತಾ ಯಾಕ ಪ್ರಾಬ್ಲಮ್ ಚಿಕ್ಕದಾಯ್ತು ಅಂತ? ಕ್ವಶನ್ ಕೇಳಿಲ್ಲ. ಕ್ವಶನ್ ನಂಬರ್ 4 ಓದಿ. ಫೈಂಡ್ ದ ರಿಮೈಂಡರ್ ವೆನ್ x cube plus x squared plus x plus 1 is divided by 2x minus 3. ಅವ್ರ ಏನ್ ಮಾಡಿರ್ತಾರೆ? x ಗೆ 3/2 ಹಾಕಿರ್ತಾರ. ಅದೇ ಕ್ವಶನ್ ನಂಬರ್ 1, 2 ನೋಡಿ, ಹಂಗ ಹಾಕಿರಲ್ಲ, ಲಾಂಗ್ ಡಿವಿಷನ್ ಮಾಡಿರ್ತಾರ. ಈಗ ಅರ್ಥ ಆಯ್ತಾ ಡಿಫ್ರೆನ್ಸ್? ಲಾಂಗ್ ಡಿವಿಷನ್ ಬೆಸ್ಟ್. ಅಂದ್ರೆ ಎಲ್ಲಾನು ಕೊಟ್ಬಿಡ್ತೀನಿ ನಾನು. ರಿಮೈಂಡರ್ ಥಿಯರಮ್ ಏನ್ ಮಾಡುತ್ತೆ? ನಿಂಗ್ ಬರೀ ರಿಮೈಂಡರ್ ತಗೊಳಪ್ಪ. ಈಗ ನನ್ ಮಗಳು ಫಂಕ್ಷನ್ಗೆ ಹೋದ್ರೆ ಖಾರ ತಿನ್ನಲ್ಲ, ಅವಳಿಗೆ ಏನಾಗ್ತಾರೆ? ಬರೀ ಸ್ವೀಟ್ ಹಾಕ್ತಾರೆ ಅಂತ ಖಾರ ಮಾಡದೇ ಇರ್ತಾರೆ. ಓ ಸಣ್ಣ ಹುಡುಗಿ ಬಂದಿದ್ದಾಳಪ್ಪ, ಖಾರ ಮಾಡೋದ್ ಬೇಡ ಅಂತ ಬೇರೆಯವ್ರು ತಿಂತಾರೆ. ಕರೆಕ್ಟ್ ತಾನೆ?
So what you have to do in the test or exam or when you're solving the problem, you have to read the question. Polynomials chapter ಅಲ್ಲಿ division ಬಂದ್ರೆ ಲಾಂಗ್ ಡಿವಿಷನ್ ಯೂಸ್ ಮಾಡಬಹುದು, ರಿಮೈಂಡರ್ ಥಿಯರಮ್ ಯೂಸ್ ಮಾಡಬಹುದು. ಅರ್ಥ ಆಯ್ತಾ? ಈಗ ಇದ್ರ ಎಕ್ಸ್ಟೆನ್ಷನ್ ಕಾಪಿ ಯಾವ್ದಪ್ಪ ಅಂದ್ರೆ ಫ್ಯಾಕ್ಟರ್ ಥಿಯರಮ್. ಫ್ಯಾಕ್ಟರ್